ಕಾಕಚೇಷ್ಟ ಬಕಧ್ಯಾನಂ ಶ್ವಾನ ನಿದ್ರ ತಥೈವ ಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಇವತ್ತಿನ ಕಾಲದ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ಅಂದು ಬಹಳ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. ದುರಂತ ಅಂದ್ರೆ ಎಫರ್ಟ್ ಹಾಕ್ಬೇಕಾಗಿರುವಂತದ್ದು ತಂದೆ ತಾಯಿಗಳಲ್ಲ, ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳು ಯಾವ ರೀತಿ ಎಫರ್ಟ್ ಹಾಕ್ಬೇಕು ಅನ್ನುವಂಥದ್ದನ್ನೇ ಈ ಸುಭಾಷಿತ ಹೇಳುವಂತದ್ದು. ಕಾಕಚೇಷ್ಟ ಬಕಧ್ಯಾನಂ ಶ್ವಾನ ನಿದ್ರ ತಥೈವ ಚ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚಲಕ್ಷಣಂ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ ಮೇಷ್ಟ್ರು. ಈ ದಿನದ ತಿಳಿವು ನನ್ನ ನೆಚ್ಚಿನ ವಿದ್ಯಾರ್ಥಿನಿ ಧೃತಿ ಟಿ.ಎ. ಒಟ್ಟಿಗೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಯಶಸ್ಸನ್ನ ಕಂಡ್ಕೋಬೇಕು ಅಂತ ಅಂದ್ರೆ ಅವ್ರ ಬದುಕಿನಲ್ಲಿ 5 ಲಕ್ಷಣಗಳನ್ನ ರೂಢಿಸ್ಕೋಬೇಕಾಗ್ತದೆ. ಯಾವ್ದು 5 ಲಕ್ಷಣಗಳು? ಮೊದಲನೇ ಲಕ್ಷಣ ಯಾವುದು? ಕಾಕಚೇಷ್ಟ. ಕಾಕಚೇಷ್ಟ ಅಂತ ಅಂದ್ರೆ ಕಾಗೆಯ ಹಾಗೆ ನಿಸ್ವಾರ್ಥ ಸೇವೆಯನ್ನ ಒಳಗೊಂಡಿರ್ಬೇಕಾಗ್ತದೆ. ಕಾಗೆಗೆ ಗೊತ್ತಿರುತ್ತೆ ತನ್ನ ಗೂಡಲ್ಲಿ ಕೋಗಿಲೆ ಬಂದು ಮೊಟ್ಟೆ ಇಟ್ಟಿದೆ ಅಂತ, ಆದ್ರೂ ಕೂಡ ಅದು ಆ ಮೊಟ್ಟೆಗೆ ಕಾವು ಕೊಟ್ಟು ಮರಿಯನ್ನು ಮಾಡುತ್ತೆ. ವಿದ್ಯಾರ್ಥಿನೂ ಹಾಗೇನೆ ಯಾವ ಪ್ರತಿಫಲಾಪೇಕ್ಷೆಯನ್ನ ಬಯಸ್ದೇನೆ ಸೇವೆಯನ್ನ ಮಾಡುವಂತಹ ಮನೋಭಾವವನ್ನು ಒಳಗೊಂಡಿರ್ಬೇಕಾಗ್ತದೆ. ಎರಡನೆಯ ಲಕ್ಷಣ ಯಾವುದು? ಬಕಧ್ಯಾನಂ. ಬಹಳ ಮುಖ್ಯ. ಬಕಪಕ್ಷಿ ನೀರಿನಲ್ಲಿ ಮೀನನ್ನ ಬೇಟೆಯಾಡುವಾಗ ಹೇಗೆ ಏಕಾಗ್ರತೆಯಿಂದ ನೋಡ್ತಿರುತ್ತಲ್ವಾ, ವಿದ್ಯಾರ್ಥಿನೂ ಕೂಡ ತರಗತಿಯಲ್ಲಿ ಇರಬೇಕಾದ್ರೆ ಬಕಪಕ್ಷಿಯ ಹಾಗೆ ಏಕಾಗ್ರತೆಯಿಂದ ವಿದ್ಯೆಯನ್ನ ಅಂದ್ರೆ ವೇಸ್ಟ್ ಮಾಡುವಂತಹ ಪಾಠವನ್ನ ಕೇಳಿಸ್ಕೋಬೇಕಾಗ್ತದೆ. ಮೂರನೆಯ ಲಕ್ಷಣ ಯಾವ್ದು ಹಾಗಾದ್ರೆ? ಶ್ವಾನ ನಿದ್ರಾ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಬೆಳಿಗ್ಗೆ ಏಳುವಂತದ್ದು 7, 7:30, ಕೆಲವರು 8 ಗಂಟೆಗೆ ಏಳುವಂತವರು ಇದ್ದಾರೆ. ಸೂರ್ಯವಂಶಿಗಳೇ ಆಗಿದ್ದಾರೆ ಎಲ್ರೂ. ದುರಂತ ಅಂದ್ರೆ ವಿದ್ಯಾರ್ಥಿಗಳು ಸೂರ್ಯನನ್ನ ಎಬ್ಬರಿಸ್ಬೇಕಂತೆ. ಅಂದ್ರೆ ಎಚ್ಚರಿಕೆಯ ನಿದ್ದೆ ಇರಬೇಕು. ಬೆಳಗ್ಗೆ 5 ಗಂಟೆಗೆ ನಾನು ಎದ್ದು ಓದ್ಕೋಬೇಕು ಅಂದ್ರೆ ಪಟ್ ಅಂತ ಎಚ್ಚರ ಆಗ್ಬಿಡ್ಬೇಕಾಗ್ತದೆ. ಯಾವ ಅಲಾರಂನು ಹೆಲ್ಪು ಕೂಡ ಬೇಕಾಗೋದಿಲ್ಲ. ಹೇಗೆ ನಾಯಿ ರಾತ್ರಿ ಹೊತ್ತು ಮಲಗಿರ್ಬೇಕಾದ್ರೆ ಸ್ವಲ್ಪ ಸಪ್ಪಳ ಆದ್ರೂ ಎಚ್ಚರ ಆಗ್ಬಿಡುತ್ತಲ್ವಾ, ವಿದ್ಯಾರ್ಥಿನೂ ಹಾಗೇನೆ ಎಚ್ಚರಿಕೆಯ ನಿದ್ದೆಯನ್ನ ಮಾಡಬೇಕಾಗ್ತದೆ. ನಾಲ್ಕನೆಯ ಲಕ್ಷಣ ಯಾವುದು? ಅಲ್ಪಹಾರಿ. ಇದು ಬಹಳ ಮುಖ್ಯ. ಪ್ರತಿ ತಂದೆ ತಾಯಿನೂ ಕೂಡ ಊಟನೇ ಮಾಡೋದಿಲ್ಲ ಅಂತ ಅಂದು ಡಾಕ್ಟರ್ ಹತ್ರ ಎಲ್ಲ ಹೋಗಿ ಇಲ್ಲದಿರುವಂತಹ ಟಾನಿಕ್ ಗಳನ್ನೆಲ್ಲ ತಗೊಂಡು ಕೊಡ್ತಿರ್ತಾರೆ. ಆದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಸಾತ್ವಿಕ ಆಹಾರವನ್ನು ಸೇವಿಸಬೇಕಾಗ್ತದೆ. ಜೊತೆಗೆ ಮಿತವಾದ ಆಹಾರವನ್ನು ಸೇವಿಸಬೇಕು. ಮಿತವಾದ ಆಹಾರ ಅಂತಂದ್ರೆ ಜಂಕ್ ಫುಡ್ ಇಲ್ಲದೆ ಇರುವಂತಹ ಒಳ್ಳೆಯ ಊಟವನ್ನು ಮಾಡಬೇಕು. ಅವತ್ತಿನ ಕಾಲದ ರಾಜರು ತಮ್ಮ ಮಕ್ಕಳನ್ನ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಕಲಿಸಬೇಕು ಅಂತ ಅಂದು ಕಾಡಿಗೆ ಕಳಿಸಿದಾಗ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಜೀವನ ಮಾಡ್ತಾ ಇದ್ರು ರಾಜರ ಮಕ್ಕಳು. ನಾವು ಕೂಡ ನಮ್ಮ ಮಕ್ಕಳಿಗೆ ಆಹಾರ ಮಿತವಾಗಿ ಕೊಡೋಣ, ಆದ್ರೆ ಪೌಷ್ಟಿಕ ಆಹಾರವನ್ನ ಕೊಡಬೇಕಾಗ್ತದೆ. ಐದನೆಯ ಲಕ್ಷಣ ಯಾವ್ದು ಹಾಗಾದ್ರೆ? ಗೃಹತ್ಯಾಗಿ. ಇದು ಬಹಳ ಮುಖ್ಯ. ಗೃಹತ್ಯಾಗಿ ಅಂದ್ರೆ ಮನೆಯ ಮೇಲಿನ ವ್ಯಾಮೋಹವನ್ನ ಬಿಡಬೇಕಾಗ್ತದೆ. ವಿದ್ಯಾರ್ಥಿಗೆ ಯಾವತ್ತೂ ಕೂಡ ಶಾಲೆಯಲ್ಲಿ ಬಾರಿಸುವಂತಹ ಮೊದಲನೇ ಬೆಲ್ಲು ಖುಷಿ ಕೊಡ್ಬೇಕೇ ವಿನಃ ಕೊನೆಯ ಬೆಲ್ಲು ಖುಷಿ ಕೊಡಬಾರ್ದು. ಕೊನೆ ಬೆಲ್ಲು ಖುಷಿ ಕೊಡ್ತಿದೆ ಅಂತ ಅಂದ್ರೆ ಅವನಿಗೆ ಮನೆಯ ಮೇಲಿನ ವ್ಯಾಮೋಹ ಅತಿಯಾಗಿ ಇದೆ ಅಂತ ಅಂದು ಸ್ಕೂಲಿಗೆ ಬರಲಿಕ್ಕೆ ಅಪಹಪಿಸ್ಬೇಕಾಗ್ತದೆ. ಅದು ಬಿಟ್ಬಿಟ್ಟು ಮಳೆ ಬಂದು ಇವತ್ತು ರಜಾ ಅಂತ ಅನೌನ್ಸ್ ಮಾಡಿಬಿಟ್ರು ಅಂದ್ರೆ ಅವನಿಗೆ ಖುಷಿ ಆಗಬಾರ್ದು. ಖುಷಿ ಆಯಿತು ಅಂದರೆ ಅವನಿಗೆ ಮನೆಯ ಮೇಲಿನ ವ್ಯಾಮೋಹ ಇದೆ ಅಂತ ಅರ್ಥ. ಆ ಮನೆಯ ಮೇಲಿನ ವ್ಯಾಮೋಹ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ಓದಲಿಕ್ಕೆ ಆಗೋದಿಲ್ಲ. ಸೊ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಈ 5 ಲಕ್ಷಣಗಳನ್ನು ರೂಢಿಸ್ಕೊಂಡ್ರು ಅಂದ್ರೆ ಅವರ ಭವಿಷ್ಯದ ಶೈಕ್ಷಣಿಕ ಬದುಕು ಉಜ್ವಲವಾಗಿರುತ್ತೆ. ತಂದೆ ತಾಯಿಗಳ ಎಫರ್ಟ್ ಹಾಕೋದು ಕಡಿಮೆ ಆಗುತ್ತೆ. ಸೊ ನೀವು ಕೂಡ ನಿಮ್ಮ ಜೀವನದಲ್ಲಿ ಈ 5 ಲಕ್ಷಣಗಳನ್ನ ರೂಢಿಸ್ಕೊಳ್ಳಿ. ಧನ್ಯವಾದಗಳು. ಶುಭ ದಿನ.